ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ನಟ ಸಾರ್ವಭೌಮ ಪದ್ಮಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರಿಬ್ರು ನಮ್ಮ ಕನ್ನಡ ಚಿತ್ರರಂಗದ ಪ್ರಚಾರದ ಮುಖಗಳು. ಪರಭಾಷೆ ಚಿತ್ರದವರು. ನಮ್ಮ ಕನ್ನಡ ಚಿತ್ರರಂಗದ ನಟರುಗಳ ಬಗ್ಗೆ ಮಾತಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಹೇಳ್ದೆ ಆ ಒಂದು ಚರ್ಚೆ ಮುಗಿಸಕ್ಕಾಗಲ್ಲ. ಕಾರಣ ಯಾವುದೋ ಒಂದು ವೇನಲ್ಲಿ ಇವರಿಬ್ರು ಅವರ ಸಂಪರ್ಕದಲ್ಲಿ ಇದ್ದಿರ್ತಾರೆ, ಅಥವಾ ಇವ್ರು ಮಾಡಿರುವಂತಹ ಸಿನಿಮಾಗಳು, ಆ ಸಿನಿಮಾಗಳು ಮಾಡಿರುವಂತಹ ಸಾಧನೆಗಳು, ಆ ಸಾಧನೆಗಳು ಇವ್ರಿಗೆ ತಿಳಿದು ಅವರ ಒಡನಾಟ ಇಲ್ಲದೆ ಇದ್ರು ಅವರ ಮೇಲೆ ಗೌರವ ಬೆಳೆದು ಕನ್ನಡ ಸಿನಿಮಾದ ಐಕಾನಿಕ್ ಸ್ಟಾರ್ಸ್ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂತ ತಿಳ್ಕೊಂಡು ಅವರ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ. ಯಾವುದೋ ಒಂದು ಫಂಕ್ಷನ್ ಅಂತ ಬಂದ್ಬಿಟ್ರೆ ದಿಲೀಪ್ ಕುಮಾರ್ ಅವರು, ಅಮಿತಾಬ್ ಬಚ್ಚನ್ ಅವರು, ಧರ್ಮೇಂದ್ರ ಅವರು, ಶಿವಾಜಿ ಗಣೇಶನ್ ಅವರು, MGR ಅವರು, NTR ಅವರು, ನಾಗೇಶ್ವರ ಅವರು, ಕೃಷ್ಣ ಅವರು, ಪ್ರೇಮ್ ನಜರ್ ಅವರು ಅಂತ ಆ ಕಾಲದ ಎಲ್ಲಾ ಸ್ಟಾರ್ಗಳು ನಮ್ ಕನ್ನಡ ಚಿತ್ರರಂಗ ಅನ್ನೋವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಇನ್ವೈಟ್ ಮಾಡದೆ ಇರಲ್ಲ. ಕನ್ನಡ ಸಿನಿಮಾ ಶುರುವಾಗಿ ಆಲ್ಮೋಸ್ಟ್ 90 ವರ್ಷ ಮುಗಿದಿದೆ. ಈ 90 ವರ್ಷಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೊಡುಗೆ 50 ವರ್ಷ ಇದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಕೊಡುಗೆ 40 ವರ್ಷ ಇದೆ. ಈ 50 ವರ್ಷ 40 ವರ್ಷ ಚಿತ್ರರಂಗದಲ್ಲಿ ಇರೋದು ಮಾತ್ರ ಅಲ್ಲ, ಅವ್ರಿರೋವಾಗ ಚಿತ್ರರಂಗ ಎಷ್ಟು ಆರೋಗ್ಯವಾಗಿತ್ತು, ಸಕ್ಸಸ್ ರೇಂಜ್ ಯಾವ ತರ ಇತ್ತು, ಕನ್ನಡ ಚಿತ್ರಗಳನ್ನ ಮಾತ್ರ ಅಲ್ಲ ಚಿತ್ರರಂಗನ ಯಾವ ತರ ತಗೊಂಡೋಗ್ತಾ ಇದ್ರು, ಚಿತ್ರರಂಗಕ್ಕೆ ಅಥವಾ ಚಿತ್ರ ನಟರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋವಾಗ ಅವರ ಧ್ವನಿ ಎಷ್ಟು ದೂರಕ್ಕೆ ಹೋಗ್ತಾ ಇತ್ತು, ಇದನ್ನೆಲ್ಲ ಮೆಜರ್ ಮಾಡಿ ನೋಡಿದ್ರೆ ಅವರ ಇಂಪಾರ್ಟೆನ್ಸ್ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಮುಖ್ಯವಾಗಿತ್ತು ಅಂತ ಗೊತ್ತಾಗುತ್ತೆ. ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋಕ್ಕಿಂತ ಇಬ್ರು ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡಿದವರು. ಇವತ್ತು ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಇವರಿಬ್ಬರ ಪಾತ್ರ ತುಂಬಾ ಮುಖ್ಯ ಅಂದ್ರೆ ಅದು ತಪ್ಪಾಗಲ್ಲ. ಒಂದು ವಿಷಯನ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರು ಅಂದ್ರೆ ನಮ್ಮ ಸ್ನೇಹಿತರ, ಅವ್ರು ಯಾವಾಗಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ವಿಷ್ಣುವರ್ಧನ್ ಅವ್ರನ್ನ ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೇ ನಾವಂತೂ ಯಾರನ್ನು ಯಾರ ಜೊತೆ ಕಂಪೇರ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ರಾಜನೇ, ವಿಷ್ಣುದಾದಾನೆ. ಅವರವರ ಸಾಧನೆ, ಅವರವರ ಸ್ಥಾನ ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ, ಬದಲಾಯಿಸಕ್ಕೂ ಆಗಲ್ಲ. ಯಾರ ಮನಸ್ಸನ್ನು ನೋಯಿಸುವಂತ ಉದ್ದೇಶನೂ ಇಲ್ಲ. ಇದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಈ ಡಿಫ್ರೆನ್ಸಿಯೇಷನ್ ಇರುತ್ತೆ. ತಮಿಳ್ ಸಿನಿಮಾ ಅಂದ್ರೆ ನಮ್ಮ ಮೈಂಡ್ ಇಮಿಡಿಯೇಟ್ ಆಗಿ ಬರೋದು MGR ಅವರು ಮತ್ತು ಶಿವಾಜಿ ಗಣೇಶನ್ ಅವರು. ಅವರಿಬ್ಬರಲ್ಲೂ ಇದೇ ಡಿಫರೆನ್ಸ್ ಅಂದ್ರೆ MGR ಅವ್ರಿಗೂ ಶಿವಾಜಿ ಗಣೇಶನ್ ಅವ್ರಿಗೂ 17 ವರ್ಷ ಡಿಫರೆನ್ಸ್ ಇದೆ. MGR ಅವರು 1930s ಮಿಡ್ ಅಲ್ಲಿ ಬಂದ್ರೆ ಶಿವಾಜಿ ಗಣೇಶನ್ ಅವರು 1950s ಬಿಗಿನಿಂಗ್ ಅಲ್ಲಿ ಬರ್ತಾರೆ. ಈ ಕಡೆ ತೆಲುಗು ಸಿನಿಮಾ ಅಂದ್ರೆ ನಾಗೇಶ್ವರ ಅವ್ರಿಗೂ NTR ಅವ್ರಿಗೂ ಹತ್ತತ್ರ 8 ರಿಂದ 9 ವರ್ಷ ಡಿಫರೆನ್ಸ್ ಇದೆ. ಈ ತರ ಎಲ್ಲಾ ಭಾಷೆಗಳಲ್ಲೂ ಸೀನಿಯಾರಿಟಿ ಜೂನಿಯಾರಿಟಿ ಅಂತ ಇದ್ರು ಅವರ ಕೊಡುಗೆ ಚಿತ್ರರಂಗಕ್ಕೆ ಯಾವ ತರ ಇತ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. 1986 ಅಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ಈ ಕಡೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು 6 ಸಿನಿಮಾಗಳು ರಿಲೀಸ್ ಆಗುತ್ತೆ. ಇದರಲ್ಲಿ ಯಾವ ಸಿನಿಮಾಗಳು ಸಕ್ಸಸ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ, ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ. ರಾಜ್ಕುಮಾರ್ ಸರ್ ಮತ್ತು ಮಾಧವಿ ಅವರು ಆಕ್ಟ್ ಮಾಡಿ, ಸಿಂಗೀದಂ ಶ್ರೀನಿವಾಸ ರಾವ್ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಇರುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಬೆಸ್ಟ್ ಆಕ್ಟರ್ ಫಿಲ್ಮ್ ಫೇರ್ ಅವಾರ್ಡ್ ರಾಜ್ಕುಮಾರ್ ಅವರು ಕೊಡ್ತಾರೆ. ವಿಷ್ಣು ದಾದಾ, ಮಾಧವಿ ಅವರು ಮತ್ತು ಸರಿತಾ ಅವರು ಆಕ್ಟ್ ಮಾಡಿ, KSL ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, CVL ಶಾಸ್ತ್ರಿ ಅವರು ಪ್ರೊಡ್ಯೂಸ್ ಮಾಡಿರೋ ಮಲಯ ಮಾರುತ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಮಲಯ ಮಾರುತ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ದಾದಾ ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, K ರಂಗರಾಜ್ ಅವರು ಡೈರೆಕ್ಟ್ ಮಾಡಿ, ಜೋಯ್ ಥಾಮಸ್ ಮತ್ತು G ತ್ಯಾಗರಾಜನ್ ಅವರು ಪ್ರೊಡ್ಯೂಸ್ ಮಾಡಿರೋ ಸತ್ಯ ಜ್ಯೋತಿ ಅನ್ನೋ ಸಿನಿಮಾ. ಈ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರದು 100ನೇ ಸಿನಿಮಾ. ಮಮ್ಮೂಟಿ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ನೀರಕೋಟ್ ಅನ್ನೋ ಮಲಯಾಳಂ ಸಿನಿಮಾದ ರೀಮೇಕ್ ಸತ್ಯ ಜ್ಯೋತಿ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 70 ಡೇಸ್ ಕ್ರಾಸ್ ಮಾಡುತ್ತೆ. ಸತ್ಯ ಜ್ಯೋತಿ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣು ದಾದಾ ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, P ವಾಸು ಅವರು ಡೈರೆಕ್ಟ್ ಮಾಡಿ, P ವಾಸು ಅವರು ಇಂಡಿವಿಜುವಲ್ ಡೈರೆಕ್ಟರ್ ಆಗಿ ಡೈರೆಕ್ಟ್ ಮಾಡ್ತಾ ಇರೋ ಮೊದಲನೇ ಸಿನಿಮಾ. P ವಿಮಲ್ ಕುಮಾರ್ ಮತ್ತು R ವಿಜಯಲಕ್ಷ್ಮಿ ಅವರು ಪ್ರೊಡ್ಯೂಸ್ ಮಾಡಿರೋ ಕಥಾನಾಯಕ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಕಥಾನಾಯಕ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಇರುತ್ತೆ. ರಾಜಣ್ಣ ಮತ್ತು ಅರ್ಚನಾ ಅವರು ಆಕ್ಟ್ ಮಾಡಿ,
ಪಿ ವಾಸು ಅವರು ಡೈರೆಕ್ಟ್ ಮಾಡಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಗುರಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 70 ಡೇಸ್ ಕ್ರಾಸ್ ಮಾಡುತ್ತೆ. ಗುರಿ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟಲ್ಲಿ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಬಿ ಅನುರಾಧಾ ಸಿಂಗ್, ಆರ್ ದುಷ್ಯಂತ್ ಸಿಂಗ್ ಮತ್ತು ಆರ್ ಅಮೃತ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಕರ್ಣ ಅನ್ನೋ ಸಿನಿಮಾ. ಈ ಸಿನಿಮಾ 1981 ನಲ್ಲಿ ಬೆಂಗಾಲಿನಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿರೋ ಸಾಹೇಬ್ ಅನ್ನೋ ಸಿನಿಮಾದ ರೀಮೇಕ್ ಕರ್ಣ. ಹಾರ್ಟ್ ಟಚಿಂಗ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ವಿಷ್ಣುವರ್ಧನ್ ಅವ್ರ ಕೆರಿಯರ್ ಅಲ್ಲಿ ಟಾಪ್ 10 ಎಮೋಷನ್ ಸಿನಿಮಾ ಅಂತ ತಗೊಂಡ್ರೆ ಖಂಡಿತ ಕರ್ಣ ಸಿನಿಮಾನು ಒಂದಾಗಿರುತ್ತೆ. ಕರ್ಣ ಬರೀ ಸಕ್ಸಸ್ಫುಲ್ ಸಿನಿಮಾ, ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಥಿಯೇಟರ್ ಓನರ್ಸ್ ಗಳಿಗೆ ಲಾಭ ಕೊಟ್ಟಿರೋ ಸಿನಿಮಾ ಮಾತ್ರ ಅಲ್ಲ, ಎಲ್ಲಾ ಕಾಲದಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅನುಭವಿಸುವಂತ ಕಷ್ಟಗಳು. 80s ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತುಂಬಾ ದೊಡ್ಡದಾಗಿತ್ತು. ಈಗ ಅದರ ರೇಷಿಯೋ ಕಡಿಮೆ ಆಗಿದ್ದರು ಆ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ಅಂತೂ ಸಾಲ್ವ್ ಆಗಿಲ್ಲ. ಅದು ಮಾತ್ರ ಅಲ್ಲ, ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ ಆ ಕುಟುಂಬದಲ್ಲಿರೋ ಕೊನೆ ಹುಡುಗನ್ನ ಎಲ್ಲದಕ್ಕೂ ಗ್ರಾಂಟೆಡ್ ಆಗಿ ತಗೊಂತಾರೆ. ಆ ಹುಡುಗ ಹೊರಗಡೆ ಹೇಳಕ್ಕಾಗದೆ ನೋವುಗಳನ್ನ ತಿನ್ಕೊಂಡು ದಿನಗಳನ್ನ ಕಲಿತಾ ಇರ್ತಾನೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಕರ್ಣ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು, ಊರ್ವಶಿ ಅವರು ಮತ್ತು ಬೇಬಿ ಶಾಲಿನಿ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ವಿಜಯ್ ಶಂಕರ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ಈ ಜೀವ ನಿನಗಾಗಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ನಂತರ 1992 ನಲ್ಲಿ ಈ ಸಿನಿಮಾನ ತಮಿಳುಗೂ ಮತ್ತು ತೆಲುಗುಗೂ ರೀಮೇಕ್ ಮಾಡ್ತಾರೆ. ತಮಿಳಲ್ಲಿ ಕೆ ಭಾಗ್ಯರಾಜ್ ಅವರು ಆಕ್ಟ್ ಮಾಡಿ, ಪಿ ವಾಸು ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಜೀವ ನಿನಗಾಗಿ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಮಾಧವಿ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ಎಂ ಎಸ್ ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, ಎಂ ಎಸ್ ಪುಟ್ಟಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ಅನುರಾಗ ಅರಳಿತು ಅನ್ನೋ ಸಿನಿಮಾ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ವೀಕ್ಸ್ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ 350 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಟ್ ಮಾಡಿರುವಂತಹ ಸಿನಿಮಾನು ಆಗುತ್ತೆ. ಭಾರತ ಚಿತ್ರರಂಗದಲ್ಲೇ ತಮಿಳ್, ತೆಲುಗು, ಹಿಂದಿ, ಸಿನ್ಹಾಲ, ಬೆಂಗಾಲಿ, ಒಡಿಸಾ, ಬಾಂಗ್ಲಾದೇಶ್ ಅಂತ 7 ಭಾಷೆಗಳಲ್ಲಿ ರೀಮೇಕ್ ಆಗಿರೋ ಮೊದಲನೇ ಇಂಡಿಯನ್ ಸಿನಿಮಾ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಅನುರಾಗ ಅರಳಿತು ಸಿನಿಮಾನೇ. ಅದು ಮಾತ್ರ ಅಲ್ಲ, 2 ಫಾರಿನ್ ಲ್ಯಾಂಗ್ವೇಜ್ ಅಲ್ಲೂ ಅನುರಾಗ ಅರಳಿತು ಸಿನಿಮಾನ ರೀಮೇಕ್ ಮಾಡಿದ್ದಾರೆ. ಒಬ್ಬ ಆಕ್ಟರ್ ಸಿನಿಮಾ 9 ಲ್ಯಾಂಗ್ವೇಜ್ ಗಳಲ್ಲಿ ರೀಮೇಕ್ ಆಗಿರೋ ಒನ್ ಅಂಡ್ ಒನ್ಲಿ ಆಕ್ಟರ್ ಪದ್ಮವಿಭೂಷಣ್ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು ಆಗ್ತಾರೆ. ವಿಷ್ಣು ದಾದಾ ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಅಮೃತ್ ಸಿಂಗ್, ಅನುರಾಧಾ ಸಿಂಗ್ ಮತ್ತು ದುಷ್ಯಂತ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಕೃಷ್ಣ ನೀ ಬೇಗನೆ ಬಾರೋ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಕೃಷ್ಣ ನೀ ಬೇಗನೆ ಬಾರೋ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.